ಇನ್ನು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒತ್ತಾಯ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎರಡೂ ಪಕ್ಷದ ವರಿಷ್ಠರು ಕೂತು ಆಯ್ಕೆಯನ್ನ ಮಾಡ್ತಾರೆ. ನಾನು ಕೇವಲ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ಮುಂದೆ ಏನಾಗುತ್ತೆ, ವರಿಷ್ಠರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ನೋಡೋಣ ಅಂತ ಕೋಡಂಬಳ್ಳಿ ಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈಗಾಗಲೇ ಪಕ್ಷ ಸಂಘಟನೆ ಅಂತ ಜವಾಬ್ದಾರಿ ಇರೋದು ಒಂದು ಕಡೆ ಆದರೆ, ಈ ಬರುವ ಬೈ ಎಲೆಕ್ಷನ್ ವಿಚಾರಕ್ಕಾಗೂ ಹೆಚ್ಚು ಮುತುವರ್ಜಿಯನ್ನ ನಿಖಿಲ್ ವಹಿಸಿದ್ದಾರೆ. ಈ ಮಧ್ಯೆ ನಿಖಿಲ್ಗೆ ಟಿಕೆಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆಯೂ ಜೋರಾಗಿ ಚರ್ಚೆ ನಡೀತಾ ಇದೆ. ತೀರ್ಮಾನ ಮಾಡಿದ್ದಾರೆ, ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ. ಈಗ ಯಾರು ಕಣಕ್ಕಿಳಿಬೇಕು, ಯಾರು ಸೂಕ್ತವಾದಂಥ ಅಭ್ಯರ್ಥಿ ಚುನಾವಣೆಯನ್ನ ಎದುರಿಸಿ ಸಮರ್ಥವಾಗಿ ಗೆಲ್ತಕ್ಕಂಥ ಕುದುರೆ ಯಾರು ಅಂತಕ್ಕಂಥದ್ದನ್ನ ನವದೆಹಲಿಯಲ್ಲಿ ಕೇಂದ್ರದ ನಾಯಕರುಗಳು ಕೂತು ತೀರ್ಮಾನ ಮಾಡಬೇಕು. ಎರಡೂ ಪಕ್ಷದ ರಾಜ್ಯ ಮಟ್ಟದ ನಾಯಕರುಗಳು ಕೂತು ಒಟ್ಟಾರೆಯಾಗಿ ಎನ್ಡಿಎ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ. ಅಂದ್ರೆ ಸರ್, ನಿಖಿಲ್ ಅವರ ನಡೆ ಏನಂದ್ರೆ ಎಲ್ಲರೂ ಕೂಡ ಒತ್ತಡ ಆಗ್ತಾ ಇರುವಂತದ್ದು, ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ. ಹಾಗಾಗಿ ಸರ್, ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. 6 ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ. ಬಹಳ ಯಶಸ್ವಿಯಾಗಿ ಆಗಿದೆ ಪ್ರವಾಸ. ಮತ್ತು ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ. ಬಹುಶಃ ಏನು ಶೀಘ್ರದಲ್ಲೇ ಡೇಟು ಚುನಾವಣೆಯ ದಿನಾಂಕ ಘೋಷಣೆ ಆಗ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಮಗಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲಿ ಒಂದು ಬಹಿರಂಗ ಸಭೆಯನ್ನು 5 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರುಗಳು ಏರ್ಪಡಿಸಿದ್ದಾರೆ. ಅದಕ್ಕೆ ಮತ್ತೊಂದು ಕಡೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೊಂದು ಚರ್ಚೆ ಆಗ್ತಾ ಇರುವಾಗಲೇ ಮತ್ತೊಬ್ಬ ನಾಯಕನ ನಡೆಯ ಬಗ್ಗೆಯೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಅಲ್ಲಿಗೆ ನಿಖಿಲ್ ಮೈತ್ರಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರಾ? ಪಕ್ಷದ ಮುಖಂಡರು ಹೇಳಿದ್ದೇ ಅಂತಿಮ ಆಗುತ್ತಾ? ಈ ಕಡೆ ಸೈನಿಕ CP ಯೋಗೇಶ್ವರ್ ನಡೆಯ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇದೆ. ಅಂತಿಮವಾಗಿ ಏನಾಗಬಹುದು? ಈಗಷ್ಟೇ ನಿಖಿಲ್ ಕುಮಾರಸ್ವಾಮಿ ಮಾತಾಡೋದನ್ನ ತಾವು ಕೇಳಿಸ್ಕೊಳ್ತಾ ಇದ್ರಿ. ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ, ಎಲ್ಲರೂ ಹೇಳೋದಿದ್ದಾನೆ, ಮುಂದೆ ಅವರು ದೊಡ್ಡ ಹುದ್ದೆಯಲ್ಲೇ ಇರ್ತಾರೆ. ಆದರೆ ಈಗ ಸದ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ರೀತಿ ನ್ಯೂಟ್ರಲ್ ಆಗಿ ಮಾತಾಡಿರೋದು, ಮತ್ತೊಂದು ಕಡೆ ಉಳಿದ ಆಕಾಂಕ್ಷಿಗಳ ನಡೆಯೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿನಿಧಿ ಮಹಾದೇವ ಸ್ವಾಮಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಮಹಾದೇವ ಸ್ವಾಮಿ, ಪ್ರಯತ್ನ ಅಂತೂ ಶಕ್ತಿ ಮೀರಿ ಇದೆ. ಒಂದ್ ಕಡೆ ನಿಖಿಲ್ ಕುಮಾರ್ ಅವರನ್ನ ಅಖಾಡಕ್ಕೆ ಇಳಿಸಲೇಬೇಕು ಅಂತ ಹಿಂದಿನ ಭಾಗದಿಂದ ಭಾರಿ ಪ್ರಯತ್ನಗಳಾಗ್ತಾ ಇದೆ. ಆದರೆ ದೋಸ್ತಿ ಬೇರೆ ಇದೆ, ಮತ್ತೊಂದು ಪಾರ್ಟಿಯ ಜೊತೆ ಕೈ ಜೋಡಿಸಿಕೊಂಡಿರೋದ್ರಿಂದ ಅವರ ವಿಶ್ವಾಸವನ್ನು ಇವರು ಗಳಿಸಬೇಕಾಗಿದೆ. ಅದು ಅನಿವಾರ್ಯ ಕೂಡ ಆಗಿದೆ. ಏನಾಗ್ಬೋದು ಚನ್ನಪಟ್ಟಣದಲ್ಲಿ? ಶ್ರೀಪಾದ್ ಪಾಟೀಲ್, ಪ್ರಮುಖವಾಗಿ ಏನಂದ್ರೆ ಈಗ HD ಕುಮಾರಸ್ವಾಮಿ ಅವರಿಂದ ಆ ಸ್ಥಾನ ತೆರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕ್ಲೈಮ್ ಮಾಡ್ಕೊಳ್ಳೋದು ಏನಂತಂದ್ರೆ ಅದನ್ನ JDSಗೆ ಬಿಟ್ಕೊಡ್ಬೇಕು ಅಂತನ್ನುವಂತಹ ನಿಟ್ಟಿನಲ್ಲಿ ಕೇಳ್ಕೊಂತಾರೆ. ಜೊತೆಗೆ ಈ ಒಂದು ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತನ್ನುವಂಥದ್ದೇ ಬಹಳ ಪ್ರಮುಖವಾಗಿದೆ. ಯಾಕಂದ್ರೆ ಈಗಾಗಲೇ ಚನ್ನಪಟ್ಟಣದಲ್ಲಿ JDSನ ಕಾರ್ಯಕರ್ತರು ಮುಖಂಡರುಗಳು ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆಯನ್ನ ಮಾಡಬೇಕು ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಅಂತನ್ನುವಂತ ವಿಚಾರ. ಮತ್ತೊಂದು ಕಡೆ CP ಯೋಗೇಶ್ವರ್ಗೆ ವೈಯಕ್ತಿಕ ವರ್ಚಸ್ಸಿನ ಜೊತೆಗೆ ಕ್ಷೇತ್ರವನ್ನ ಉಳಿಸಿಕೊಳ್ಳಬೇಕು ಅಂತಂದ್ರೆ CP ಯೋಗೇಶ್ವರನ್ನ ಕಣಕ್ಕಿಳಿಸಬೇಕು ಅಂತನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಈ ನಿಟ್ಟಿನಲ್ಲಿ CP ಯೋಗೇಶ್ವರ್ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ನಾಕ್ತೇನೆ ಅಂತನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರವನ್ನ ಮಾಡ್ತಾರೆ ಅಂತನ್ನುವಂಥದ್ದು, ಒಂದು ವೇಳೆ CP ಯೋಗೇಶ್ವರ್ ಅವರೇನಾದ್ರೂ ಮೈತ್ರಿ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಬಹುತೇಕ ಅವರು ಪಕ್ಷೇತರವಾಗಿ ಆದ್ರೂ ಸ್ಪರ್ಧೆಯನ್ನ ಮಾಡುವಂಥದ್ದು ಖಚಿತವಾಗಿದೆ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಾದ್ರು ಟಿಕೆಟ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗುತ್ತೆ ಮೈತ್ರಿಯಲ್ಲಿ. ಆವಾಗ ಏನು CP ಯೋಗೇಶ್ವರ್ ಅವರು ಏನು ಸ್ಪರ್ಧೆಯನ್ನ ಮಾಡುವಂತ ಸಾಧ್ಯತೆಗಳು ಅಧಿಕವಾಗಿರುತ್ತೆ. ಆಗ ಇವರಿಬ್ಬರ ನಡುವಿನ ಗೊಂದಲವನ್ನ ಕಾಂಗ್ರೆಸ್ ಲಾಭವನ್ನಾಗಿ ಪಡೆದುಕೊಂಡು ಹೇಗಾದರೂ ಮಾಡಿ ಇಡೀ ರಾಮನಗರ ಜಿಲ್ಲೆಯ ಕಬ್ಜಾಗಿ, ಯಾಕಂದ್ರೆ ಈಗಾಗಲೇ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಇರುವಂತದ್ದು, ಉಳಿದಿರುವಂತದ್ದು ಕೇವಲ ಚನ್ನಪಟ್ಟಣ ಮಾತ್ರ. ಅದಕ್ಕೋಸ್ಕರವಾಗಿಯೇ DK ಶಿವಕುಮಾರ್ ಅವರು ನಿರಂತರವಾಗಿ ಚನ್ನಪಟ್ಟಣ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಸಾಕಷ್ಟು ಅನುದಾನವನ್ನು ನೀಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಅಂತೂ ಇದೆ. ಆದ್ರೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡ್ತಾರೆ ಅಂತನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಹದೇವ ಸ್ವಾಮಿ ಮಾಹಿತಿಗಾಗಿ. ನಿಖಿಲ್ ಅವರೇ ಸ್ಪರ್ಧೆ ಮಾಡಬೇಕು ಅಂತೇಳಿ. ಹಾಗಾಗಿ ಸರ್,
ನಾನು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ. 6 ಜಿಲ್ಲೆಗಳಿಗೆ ಪ್ರವಾಸವನ್ನು ಮುಕ್ತಾಯ ಮಾಡಿದ್ದೇನೆ. ಬಹಳ ಯಶಸ್ವಿಯಾಗಿ ಆಗಿದೆ ಪ್ರವಾಸ. ಮತ್ತು ಪ್ರತಿನಿತ್ಯ ನಮಗೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗಾಗಿ ಆ ಕೆಲಸದಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದೇನೆ. ಬಹುಶಃ ಏನು ಶೀಘ್ರದಲ್ಲೇ ಡೇಟು ಚುನಾವಣೆಯ ದಿನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ನಿಮ್ಮಂದೆ ನ್ಯೂಸನ್ನು ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ನೋಡಿ, ಜಾತಿ ಜನಗಣತಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆಗೊಳಿಸಬೇಕು, ಅದನ್ನು ತರಬೇಕು, ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ನ ನಾಯಕರು ಒಬ್ಬೊಬ್ಬರಾಗಿ ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಜಾತಿ ಜನಗಣತಿ ವಿಚಾರ ಈಗ ಸರ್ಕಾರದ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದ್ರಿಂದಲೇ ಅದೇ ಪಕ್ಷದ ಹಿರಿಯ ಕಾಂಗ್ರೆಸ್ ಮುಖಂಡ ತನ್ನ ಸರ್ಕಾರದ ವಿರುದ್ಧವೇ ಹರಿಹಾಯ್ದಿದ್ದಾರೆ. ತನ್ನ ಪಕ್ಷದ ಸರ್ಕಾರದ ವಿರುದ್ಧ ಜಾತಿ ಜನಗಣತಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿದೆ. ಜಾತಿ ಜನಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತೆ ಅಂತಂದ್ರೆ ಸರ್ಕಾರ ಹೋಗ್ಲಿ ಅಂತ ಹೇಳಿದ್ದಾರೆ. ಇದರಿಂದ ಎಲ್ಲ ಸಮುದಾಯಕ್ಕೆ ಅನುಕೂಲ ಇದೆ. ಅಂದರೆ ಜಾತಿ ಗಣತಿ ಜಾರಿಗೆ ತರೋದ್ರಿಂದ ಸರ್ಕಾರದ ವಿರುದ್ಧ ಈ ಮೂಲಕ ಮತ್ತೆ ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಅದೇ ಪಕ್ಷದ ಆಡಳಿತ ಪಕ್ಷದ್ದೇ ಸದಸ್ಯರಾಗಿರುವಂತಹ ವಿ.ಕೆ. ಹರಿಪ್ರಸಾದ್. ರಾಹುಲ್ ಗಾಂಧಿ ಪ್ರಣಾಳಿಕೆ ಬಗ್ಗೆ ಗೌರವ ಇರೋರು ಬೆಂಬಲ ಕೊಡಬೇಕು. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಜಾತಿ ಗಣತಿ ಜಾರಿ ಬಗ್ಗೆ ಹೇಳಿದ್ದಾರೆ, ಅದನ್ನ ಜಾರಿಗೆ ತರಬೇಕು. ಇದನ್ನ ಜಾರಿಗೆ ತಂದ್ರೆ ಸರ್ಕಾರ ಹೋಗುತ್ತೆ ಅಂತಾದ್ರೆ ಹೋಗ್ಲಿ ಅಂತ ವಿ.ಕೆ. ಹರಿಪ್ರಸಾದ್ ಹೇಳಿದ್ದಾರೆ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಭಾಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಪ್ರಪಂಚ ಮೇಲೆ ಬಿದ್ದರೇನೂ ಸಹ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಜಾತಿ ಗಣತಿನ ಮತ್ತು ಏನು ಜಾತಿ ಗಣತಿ ವರದಿ ಇದೆ ಅದನ್ನು ತತ್ಕ್ಷಣವೇ ಜಾರಿಗೆ ತರಬೇಕು. ಅದರಿಂದ ಏನಾಗುತ್ತೆ ಅನ್ನೋದು ಮುಂದೆ ನೋಡೋಣ. ಪ್ರಬಲ ಸಮುದಾಯಗಳ ವಿರೋಧ ಕಟ್ಕೊಳ್ಬೇಕನ್ನ ವಿರೋಧ ಪ್ರಶ್ನೆ ಅಲ್ಲ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗಲಿ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ. ಪಕ್ಷದ ಪ್ರಣಾಳಿಕೆನಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ಈಗ ಜಾತಿ ಜನಗಣತಿ ಮತ್ತು ಜನಗಣತಿ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಅದು ಪ್ರಣಾಳಿಕೆಯಲ್ಲಿ ಭಾಳ ಪ್ರಮುಖವಾಗಿದ್ದಂಥದ್ದು. ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ನೆನ್ನೆನೂ ಸಹ ಸಾಹು ಮಹಾರಾಜರವರ ಸಮಾಧಿ ಹತ್ರ ಹೋಗಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈ ಜಾತಿ ಜನಗಣತಿ ವಿಚಾರ ಕಾಂಗ್ರೆಸ್ನಲ್ಲಿ ಭಾರಿ ಗೊಂದಲಕ್ಕೆ ಕಾರಣ ಆಗಿದೆ. ಅನೇಕ ಸಚಿವರು ಸಹಿ ಸಂಗ್ರಹ ಮಾಡಿ ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು ಅಂತ ಹೇಳಿದರು. ಇನ್ನೊಂದು ಕಡೆ ವಿ.ಕೆ. ಹರಿಪ್ರಸಾದ್ ಹೇಳ್ತಾರೆ ಜಾತಿ ಜನಗಣತಿ ವರದಿ ಜಾರಿಗೆ ತರಲೇಬೇಕು, ಈ ವಿಚಾರಕ್ಕಾಗಿ ಸರ್ಕಾರ ಬೀಳುತ್ತೆ.